ಇದ್ವಲ್ಲ ಅದು ನೋಡಿದಾಗ ಯಾರಿಗಾದರೂ ಗಾಬರಿ ಆಗುವಂಥ ವಿಷಯ. ಎಷ್ಟು ಸುಂದರವಾಗಿ ತಮ್ಮ ವಿಚಾರಗಳನ್ನು ಹೇಳಿದರು. ಬಡದೆಬ್ಬಿಸಿದ ಜನಕ್ಕೆ ಸ್ತ್ರೀ ಕುಲವನ್ನು ಎಬ್ಬಿಸುವಂಥ ಕೆಲಸ ಮಾಡಿದರು. ಇದು ಆಗಲೇಬೇಕಾಗಿದ್ದು. ಚಳವಳಿ ಅಷ್ಟೇ ಅಲ್ಲ, ಇದು ಇನ್ನೂ ತೀವ್ರವಾಗಿ ಇವರು ಹಿಂದಿದ್ದಂಥವ್ರು ಯಾರು, ಕೊಂದವ್ರು ಯಾರು ಅನ್ನೋ ಸ್ಪಷ್ಟ ಆಗಲೇಬೇಕಾಗಿದೆ. ಅದು ಆಗದೇ ಇದ್ದರೆ ಇತಿಹಾಸಕ್ಕೆ ಮಾಡುತ್ತಿರುವಂಥ ಅಪಮಾನ ಅಂತ ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಇಷ್ಟು ಜನರು ಹೇಳ್ತಾ ಇದ್ದಾರಲ್ರಿ, ಹೇಳ್ತಾ ಇರೋದು ಮತ್ತು ಕಣ್ಣು ಕಾಣ್ತಾ ಇದೆ, ಏನು ನಡೀತಾ ಇದೆ ಅಂತ ನಡೆದಂತ ಕಾಣ್ತಾ ಇದೆ. ಒಬ್ಬರಿಬ್ಬರು ಹೇಳಿದ್ರೆ ಈಗಾಗಲೇ ಒಬ್ಬರಿಬ್ಬರು ಆಗಿದ್ರು ಏನೋ ಬಿಡಪ್ಪ ಏನೋ ನಡೆದ ಚಾತುರ್ಯ ಆಗಿರ್ಬೋದು, ಏನಪ್ಪ ನಜರ್ ಚೂಕಿನದಾಗಿತ್ತು ಅಂತ ಹೇಳ್ಬಿಡ್ಬೋದು. ಇದು ನಜರ್ ಚೂಕಲ್ಲ, ನಜರನ್ನು ಗಪ್ ಮಾಡುವಂಥ, ನಜರನ್ನು ಮುಚ್ಚುವಂಥ, ನಮ್ಮ ಕಣ್ಣನ್ನು ಮುಚ್ಚುವಂಥ, ಬಾಯಿಯನ್ನು ಮುಚ್ಚುವಂಥ. ಅದಕ್ಕಾಗಿ ಹೆಣ್ಮಕ್ಳು ಸಾಂಕೇತಿಕವಾಗಿ ತಮ್ಮ ಬಾಯಿ ಕರಿ ಬಟ್ಟೆ ಕಟ್ಕೊಂಡು ಸ್ಟ್ರೈಕನ್ನು ಮಾಡಿದ್ರು ನಿನ್ನೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ನಮ್ಮ ಧ್ವನಿನೂ ಆಗ್ತಾಯಿದೆ, ನಮ್ಮ ಕಣ್ಣನ್ನು ಮುಚ್ತಾ ಇದೆ ಅಂತ ಮುಚ್ಚಿಡ್ಲಿಕ್ಕೆ ಆಗ್ತದೆ. ಆ ಮೂರು ಮಂಗಗಳ ಚಿತ್ರ ಹತ್ರ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಬಾಯಿ ಮುಚ್ಚೋದು, ಕಿವಿ ಮುಚ್ಚೋದು, ಕಣ್ಣು ಕೂತ್ಬಿಟ್ಟಂಗೆ ಆಗ್ಯದ. ಹಂಗೆ ನಮ್ಮ ಸರ್ಕಾರ ಆಗ್ಯದ. ಇವತ್ತು ನಮ್ಮ ನ್ಯಾಯಾಲಯ ಹಂಗೆ ಆಗ್ತಾಯಿದೆ ನಾವು ಅನ್ನೋಂಥ ಗಾಬರಿ ಆಗ್ತಾಯಿದೆ. ಯಾಕಂತಂದ್ರೆ ಇಲ್ಲಿವರೆಗೆ ಇಷ್ಟ ನ್ಯಾಯಾಲಯ ಸೋಮುಟ್ಟವಾಗಿ ಕೇಸುಗಳನ್ನ ಹಾಕಿ ಮಾಡಿಸ್ಬೇಕಾಗಿತ್ತು. ಯಾಕೋ ಏನೋ ನ್ಯಾಯಾಂಗನೂ ಸಹಿತ ಮುಂದೆ ಹೆಜ್ಜೆ ಇಡ್ತಾ ಇಲ್ಲ. ಅಷ್ಟು ಪ್ರಬಲ ಈ ಧಾರ್ಮಿಕ ಲೀಡರ್ಗಳು, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋ ಜನ ಅಷ್ಟು ಪ್ರಬಲರ ಅನ್ನೋದು ವಿಚಾರ ಮಾಡಬೇಕಾಗಿದೆ. ಇವತ್ತು ಸೋಮುಟ್ಟವಾಗಿ ತೊಗೋಬೇಕಾಗಿದ್ದಲ್ಲ. ವಿ ಎಸ್ ಉಗ್ರಪ್ಪರವರ ಒಂದು ಆಧಾರಗಳಿದ್ದಾವೆ, ಮೇಲೆ ನಡೆದಂಥ ಘಟನೆಗಳಿದ್ದಾವೆ. ಇನ್ನು ತೊಗೊಂಡು ನ್ಯಾಯಾಲಯಕ್ಕೆ ಆ ಶಕ್ತಿ ಅದ, ಆ ಶಕ್ತಿ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ತಾವು ತೊಗೊಳ್ಬೇಕಾಗಿತ್ತು. ನ್ಯಾಯಾಂಗನ ಸ್ವತಃ ಅದನ್ನು ಸೋಮುಟ್ಟವಾಗಿ ತೊಗೊಂಡು ಯಾರಿದ್ದಾರೆ ಅವ್ರು ಹೊರಗೆ ತೆಗಿಬೇಕಾಗಿತ್ತು. ಅದು ಯಾಕೋ ಏನೋ ಅದು ಮೌನ ಆಗ್ತಾಯಿದೆ. ಯಾಕೆಂತಂದ್ರೆ ಒಬ್ಬ SIT